ಸ್ನೇಹಿತರೆ ನಮಸ್ಕಾರ. ನಾನು ಗಿಲ್ಲಿ ಅಭಿಮಾನಿ. ಗಿಲ್ಲಿ ಮೇಲೆ ಒಂದು ಕವಿತೆ ಬರೆದಿದ್ದೀನಿ. ನನಗೆ ಸ್ಫೂರ್ತಿ ಇನ್ಸ್ಪಿರೇಷನ್ ಮಧು ಅವರು ಮತ್ತು ಎಲ್ಲ ಗಿಲ್ಲಿ ಅಭಿಮಾನಿಗಳು. ನಗು ಎಂಬ ಹೂವನ್ನು ಮನೆ ತುಂಬ ಹರಡುವವನು, ನೋವಿನಲ್ಲೂ ನಗುವಿನ ಸಿಂಚನವ ತರುವವನು. ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಮನರಂಜನೆಯ ಸರದಾರ ಇವನೇ ನೋಡಿ ನಮ್ಮ ಹೆಮ್ಮೆಯ ಗಿಲ್ಲಿ ನಟರಾಜ ಸಾಹುಕಾರ. ಮಾತು ಮಾತಿನಲ್ಲೂ ಹಾಸ್ಯದ ಒನಲು ಹರಿಸುವವನು, ಗಂಭೀರದ ಕ್ಷಣವನ್ನು ನಗೆಯ ಕಡಲಲ್ಲಿ ತೇಲಿಸುವವನು. ತಮಾಷೆಯ ಮಾತುಗಾರ, ಅದ್ಭುತ ಕಲಾಕಾರ. ಇವನ ನಟನೆಯ ಮುಂದೆ ಸಾಟಿ ಇಲ್ಲ ಯಾರು ಅಪ್ಪಟ ಬಂಗಾರ. ನಗಿಸುವುದಷ್ಟೇ ಅಲ್ಲ ಮನಸೋಲುವಂಥ ಸ್ನೇಹ ಇವನದು. ಕಾವ್ಯಾಳ ಜೊತೆಗಿನ ಬಾಂಡಿಂಗ್ ಅಪ್ಪಟ ಚಿನ್ನದಂಥದ್ದು. ಗೆಳತಿಯ ಕಷ್ಟಕ್ಕೆ ಹೆಗಲಾಗಿ ನಿಲ್ಲುವ ಧೀಮಂತ. ಸ್ನೇಹದ ನೈಜ ಅರ್ಥ ತಿಳಿಸಿಕೊಟ್ಟ ಅಪ್ಪಟ ಗೆಳೆಯ ಇವನಂತ. ಬಿಗ್ ಬಾಸ್ ಲೋಕದಲ್ಲಿ ಒಂಟಿ ಸಿಂಹದಂತೆ ನಿಂತವನು. ನಂಬಿದವರ ಕೈಬಿಡದ ನಿಷ್ಠೆಯ ಉಸಿರು ಇವನು. ಫನ್ನಿ ಇರಲಿ ಆಟ ಇರಲಿ ಟ್ಯಾಲೆಂಟ್ ಫುಲ್ಲು ಇದೆ. ಸಿನಿಮಾ ಮಾಡಿ ಗೆಲ್ಲೋ ಲಕ್ಷಣ ಎಲ್ಲ ಕಾಣ್ತಿದೆ. ನಗು ಹಂಚುವ ದಾತ, ಕರುನಾಡಿನ ಪ್ರೀತಿಯ ದೂತ. ಇವನೇ ಬಿಗ್ ಬಾಸ್ ಮನೆಯ ಶಕ್ತಿ ಸಾಮ್ರಾಟ. ಹಳ್ಳಿ ಸೊಗಡಿನ ಚಂದ, ಪ್ರತಿಭೆಯ ಆನಂದ. ಗಿಲ್ಲಿ ಆಟ ನೋಡುವುದೇ ಕಣ್ಣಿಗೆ ಒಂದು ಪರಮಾನಂದ. ಗಿಲ್ಲಿಯ ಈ ನಗುಮುಖದ ಹಿಂದೆ ಎಷ್ಟೊಂದು ಅದ್ಭುತ ವ್ಯಕ್ತಿತ್ವ ಇದೆ ಅಲ್ವಾ ಸ್ನೇಹಿತರೆ. ಡಮಾಲ್ ಡಿಮಿಲ್ ಡಕ್ಕ, ನಮ್ ಗಿಲ್ಲಿ ಗೆಲ್ಲೋದ್ ಪಕ್ಕ. ಜೈ ಮಧು, ಜೈ ಗಿಲ್ಲಿ ಅಭಿಮಾನಿ. ಇದೇ ರಜಾ ಅಂತ ಇವತ್ತೇ ಮಾಡ್ತಾ ಇರೋದು. ಬಟ್ ನಾನು ಮಂಡ್ಯದವಳು. ನಾನು ಒಬ್ಳು ರೈತರ ಮಗಳಾಗಿ ಅದಕ್ಕೆ ಗಿಲ್ಲಿಗೆ ನನ್ನ ಓಟು. ಗಿಲ್ಲಿಗೆ ಓಟು. ನಿಮ್ಮ ಮಂಡ್ಯದಲ್ಲಿ ಎಲ್ಲ ಓಟ್ ಹಾಕ್ಸ್ತಾ ಇದ್ದೀರಾ? ನಾವು ಫ್ಯಾಮಿಲಿ ಎಲ್ಲರೂ ಆಗ್ತಾ ಇದೀವಿ ಸರ್. ನಾವು ಬೆಂಗಳೂರೇನೆ, ನಾವು ಮಂಡ್ಯದವರು. ಗಿಲ್ಲಿ ಗೆಲ್ಲಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ. ಗಿಲ್ಲಿ ಗೆಲ್ಲಬೇಕು. ನಿಮ್ಮ ರಿಲೇಷನ್ಗೆ ಹೇಳಿದ್ದೀರಾ? ಹಾಂ, ಎಲ್ಲರಿಗೂ ಹೇಳಿ. ಎಲ್ಲ ಓಟ್ ಹಾಕ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕು. ಫಸ್ಟ್ ಆಫ್ ಆಲ್ ಆಗಿ ಹಳ್ಳಿ ರೈತರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳಿಬೇಕು. ಟ್ಯಾಲೆಂಟ್ ಗಿಲ್ಲಿಗಿದೆ. ಗೆದ್ದೇ ಗೆಲ್ತಾರೆ ಅವರು. ಗಿಲ್ಲಿ ತುಂಬ ಇಷ್ಟ ನನಗೆ. ಅವ್ರ ಕಾಮಿಡಿ ಅಂದರೆ ತುಂಬ ಇಷ್ಟ. ಬಡವ್ರ ಮಕ್ಕಳು ಬರಬೇಕು. ನಾವು ಬಿಜಾಪುರ ಕಡೆಯವರು, ನಾವು ಗುಲ್ಬರ್ಗ ಕಡೆಯವರು. ಸೊ ಅಂದರೆ ಗುಲ್ಬರ್ಗದಲ್ಲೂ ಫ್ಯಾನ್ಸ್ ಇದ್ದಾರೆ. ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಅವರೇ ಗಿಲ್ಲಿ ಫ್ಯಾನ್ಸು. ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಈ ಕಂಟ್ರಿ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಫ್ಯಾನ್ಸ್ ಇಲ್ಲ ಕೇಳಿ ಸರ್ ಗಿಲ್ಲಿಗೆ. ಯಾವ ಊರಲ್ಲಿ ಫ್ಯಾನ್ಸ್ ಇಲ್ಲ ಕೇಳಿ. ಅವ್ರು ಎಲ್ಲೆಲ್ಲಿದೆ, ಅವನ ಹೆಸರು ಎಲ್ಲೆಲ್ಲಿ ಬರ್ತಿದೆ ಅಂದ್ರೆ ಎಲ್ಲ ಕಡೆ ಪ್ರಪಂಚದ ಕರ್ನಾಟಕ ಇಡೀ ಇದ್ರವ್ರನ್ನ ಮನಸ್ಸನ್ನ ಗೆದ್ದಿದ್ದಾರೆ ಸರ್. ಇನ್ನ ಗೆಲ್ಬೇಕಾಗಿರೋದು ಒಂದು ಬಿಗ್ ಬಾಸ್ ಕಪ್ನ ಅವ್ರು ಎತ್ತಿ ಹಿಡಿಬೇಕು. ಆ ಒಂದು ಇದಕ್ಕೆ ಎಲ್ಲಾ ಜನ ವೈಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಭಕ್ತಾದಿಗಳಿದ್ದಾರೆ ಇಲ್ಲಿ, ಕೇಳೋಣ. ಆಕ್ಚುಲಿ ಶಿರ್ಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳು ಇವರು. ಸರ್ ನಮಸ್ತೆ. ಸರ್ ನಮ್ದು ಶಿರಾ, ನಾವಿರೋದು ಇಲ್ಲೇನೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್. ರ್ಯಾಲಿ ಮಾಡ್ತಾವ್ರೆ, ನೋಡಿ ಸರ್, ನೋಡಿದ್ವಿ. ಗೆಲ್ಬೇಕು ಸರ್. ಬಡವ್ರ ಮಕ್ಕಳು ಬೆಳಿಬೇಕು. ಗಿಲ್ಲಿಗೆ ಸರ್, ಗಿಲ್ಲಿಗೆ ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಜೋರಾಗೇಳು. ನೋಡ್ತಾಳೆ ಗಿಲ್ಲಿ ಫೇವ್ರೇಟ್ ಅವಳಿಗೆ. ಜೈ ಗಿಲ್ಲಿ ಅನ್ನು. ಯಾರು ಫೇವ್ರೇಟ್ ಹೇಳು. ಗೆಲ್ತಾರಾ? ಹ್ಞೂ, ಗಿಲ್ಲಿ ನಮ್ದು ತುಮಕೂರು ದೇವಸ್ಥಾನಕ್ಕೆ ಬಂದಿದ್ದ. ನೋಡಿ ರ್ಯಾಲಿ ನಡೀತಾ ಇದೆ. ಗಿಲ್ಲಿಗೆ ವೋಟ್ ಫಾರ್ ಗಿಲ್ಲಿ. ನೀವು ಗಿಲ್ಲಿ. ಹೌದೌದು ನಾವು ಅವಾಗಿಂದಲೂ ವೋಟ್ ಮಾಡ್ತಾನೆ ಇದೀವಿ ಅವ್ರಿಗೆ, ಗಿಲ್ಲಿಗೆ. ನಾವು ಬಿಗ್ ಬಾಸ್ ನೋಡ್ತಾ ಇರೋದೇ ಅವ್ರಿಗೋಸ್ಕರನೇ. ಹೌದು, ಒಂದು ನಿಮಿಷ. ವೋಟ್ ಫಾರ್ ಗಿಲ್ಲಿನೇ ಸರ್. ನಾವಿಲ್ಲೇ ಮಾದಂಗನಹಳ್ಳಿಯಿಂದ ಬಂದಿರೋದು. ಗಿಲ್ಲಿಗೆ ವೋಟ್ ಮಾಡ್ತೀವಿ ಸರ್ ಹೇಳಿ.